ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು 8ನೇ ತರಗತಿ ಪಠ್ಯಪುಸ್ತಕ ಹಿಂದಿ ವಲ್ಲರಿ ತೃತೀಯ ಭಾಷೆ ಹಿಂದಿ ಈ ಪುಸ್ತಕದಲ್ಲಿಯ ಪಾಠ 6 ಸಮಾಚಾರ ಪತ್ರ ಕಿ ಆತ್ಮಕಥಾ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠವು ಸಂಕಲಿತ ಪಾಠವಾಗಿದೆ. ಒಂದು ಸಮಾಚಾರ ಪತ್ರದ ಕುರಿತು ನ್ಯೂಸ್ ಪೇಪರ್ ಕುರಿತಾದಂತಹ ಪಾಠವಾಗಿದೆ. रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं. ಅಂದ್ರೆ ಸಮಾಚಾರ ಪತ್ರಿಕೆಯ ಆತ್ಮಕಥೆಯನ್ನ ತಿಳಿಸುವಂತ ಪಾಠವಾಗಿದೆ. ಇಲ್ಲಿ ನೋಡಿ, ಪ್ರತಿದಿನ ಬೆಳಿಗ್ಗೆ ಮನೆಗೆ ಬರುವೆ, ದೇಶ ವಿದೇಶಗಳ ಸುದ್ದಿಯನ್ನು ತಿಳಿಸುವೆ, ಭೂಮಿ ಆಕಾಶಗಳವರೆಗಿನ ಮಾತು ಹೇಳುವೆ, ನಿಮಗೆ ಗೊತ್ತೇ ನಾನು ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದೆ. ಯಾರಪ್ಪ ಅಂತಂದ್ರೆ ನೋಡಿ, ಯಾದ್ ಆಯಾ ಆಪ್ಕೋ ಮೈ ಹಿ ಸಮಾಚಾರ ಪತ್ರ ಏನಪ್ಪಾ ಅಂತಂದ್ರೆ ನಾನೇ ಸಮಾಚಾರ ಪತ್ರ. ಮುಂಜಾನೆಯಾದ ತಕ್ಷಣವೇ ನಾನು ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಕಾಣಿಸಿಕೊಳ್ಳುತ್ತೇನೆ. ಸುಬಹ ಹೋತೆ ಹಿ ಮೈ ಹರ್ ಘರ್ ಮೇ ದಿಖಾಯಿ ದೇತಾ ಹೂಂ. ಕೈ ಲೋಗೋ ಕಿ ಮುಜೆ ಪಡೆ ಬಿನಾ ಸುಬಹ ಹಿ ನಹಿ ಹೋತಿ. ಏನಪ್ಪಾ ಅಂತಂದ್ರೆ ಮುಂಜಾನೆ ಜನರಿಗೆ ನನ್ನನ್ನು ನೋಡಿ ಓದದಿದ್ದರೆ ಅವರಿಗೆ ಮುಂಜಾನೆ ಯಾಗಿಲ್ಲವೆಂಬ ಭಾವವಾಗುತ್ತದೆ. ಕೈ ಮುಜೆ ಪಡ್ತೆ ಪಡ್ತೆ ಹಿ ಚಾಯ್ ಯಾ ಕಾಫಿ ಪೀತೆ ಹೈ. ಏನಪ್ಪಾ ಅಂತಂದ್ರೆ ಕೆಲವರು ನನ್ನನ್ನು ಓದುತ್ತಲೇ ಚಹಾ ಮತ್ತು ಕಾಫಿಯನ್ನ ಕುಡಿಯುತ್ತಾರೆ. ಮೈ ವ್ಯಕ್ತಿ ಕೆ ಜೀವನ್ ಕಾ ಏಕ್ ಮಹತ್ವಪೂರ್ಣ ಹಿಸ್ಸಾ ಬನ್ ಗಯಾ ಹೂಂ. ಏನಪ್ಪಾ ಅಂತಂದ್ರೆ ಪತ್ರಿಕೆಗಳು ಮನುಷ್ಯ ಜೀವನದ ಮಹತ್ವಪೂರ್ಣ ಅವಿಭಾಜ್ಯ ಅಂಗವಾಗಿದೆ. ಮೈ ಮನುಷ್ಯ ಕೋ ಉನ್ಕೆ ಅಪ್ನೆ ಘರ್ बैठे बैठे ಸಾರೆ ವಿಶ್ವ ಕಿ ಜಾನಕಾರಿ ದೇತಾ ಹೂಂ. ಏನಪ್ಪಾ ಅಂತಂದ್ರೆ ಪತ್ರಿಕೆ ಇವು ಕುಳಿತಲ್ಲಿಯೇ ಇಡೀ ವಿಶ್ವದ ಆಗು ಹೋಗುಗಳನ್ನ ತಿಳಿಸುತ್ತವೆ. मैं अमीर गरीब सबके ज्ञान का सस्ता और सुलभ साधन हूं. ಏನಪ್ಪಾ ಅಂತಂದ್ರೆ ಪತ್ರಿಕೆ ಬಡವ ಬಲ್ಲಿದವರೆಲ್ಲರೂ ಜ್ಞಾನವನ್ನು ಪಡೆಯಬಹುದಾದ ಸುಲಭ ಸಾಧನವಾಗಿದೆ. ಮುಂದೆ प्राचीन काल में राजा महाराजा कबूतरों के द्वारा संदेश ಬೇಜಾ ಕರ್ತೇತೆ. ಏನಪ್ಪಾ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಏನ್ ಮಾಡ್ತಾ ಇದ್ರು, ಪಾರಿವಾಳಗಳ ಮೂಲಕ ಸಂದೇಶಗಳನ್ನ ರವಾನಿಸುತ್ತಿದ್ದರು. संदेश वाहक भी संदेश लेकर जाते थे. आज समाचार पहुंचाने के कई साधन बने हैं, जिनमें से रेडियो, टेलीफोन, दूरदर्शन, कंप्यूटर आदि मेरे साथी है. ಏನಪ್ಪಾ ಅಂತಂದ್ರೆ ಈಗ ಸಮಾಚಾರಗಳನ್ನು ತಿಳಿಯಲು ಪತ್ರಿಕೆಗಳ ಜೊತೆ ರೇಡಿಯೋ, ದೂರವಾಣಿ, ದೂರದರ್ಶನ, ಕಂಪ್ಯೂಟರ್ ಇತ್ಯಾದಿ ಸಾಧನಗಳಿವೆ. ಮುಂದೆ रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ಏನಪ್ಪಾ ಅಂತಂದ್ರೆ ರೇಡಿಯೋನಲ್ಲಿ ಕೇವಲ ಸುದ್ದಿಗಳನ್ನ ಕೇಳಬಹುದು, ಆದರೆ ದೂರದರ್ಶನ ಮೂಲಕ ಘಟನೆಗಳನ್ನ ವೀಕ್ಷಿಸಲು ಸಾಧ್ಯವಿದೆ. लेकिन इन सभी में से मैं सरल और मितव्ययी साधन हूं और लोगों तक तरह तरह के समाचार पहुंचता हूं. ಏನಪ್ಪಾ ಅಂತಂದ್ರೆ ಇವೆಲ್ಲವುಗಳಿಗಿಂತ ಪತ್ರಿಕೆಗಳು ಸರಳ ಸಾಧನಗಳಾಗಿದ್ದು ವಿವಿಧ ರೀತಿಯ ವಿಷಯಗಳನ್ನು ಜನರಿಗೆ ತಲುಪಿಸುತ್ತವೆ. भारतवर्ष में पहले मैं अंग्रेजी में बंगाल गजट नाम से सन 1780 में ಪ್ರಕಾಶಿತ हुआ. ಭಾರತದ ಮೊದಲ ಪತ್ರಿಕೆ ಬಂಗಾಲ ಗಜೆಟ್ 1780ರಲ್ಲಿ ಪ್ರಕಟವಾಯಿತು. हिंदी में उदंत मार्तांड नाम से और कन्नड़ में मंगलूरु समाचार के रूप में सन 1843 में पहले प्रकट हुआ.
ಏನಪ್ಪಾ ಅಂತಂದ್ರೆ ಹಿಂದಿಯಲ್ಲಿ ಉದಂತ ಮಾರ್ತಾಂಡ, ಕನ್ನಡದಲ್ಲಿ ಮಂಗಳೂರು ಸಮಾಚಾರ 1843ರಲ್ಲಿ ಪ್ರಕಟವಾದ ಮೊದಲ ಪತ್ರಿಕೆಗಳು. वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूँ. ಏನಪ್ಪಾ ಅಂತಂದ್ರೆ ಪತ್ರಿಕೆಗಳು ಪ್ರಸ್ತುತ ಕಾಲದಲ್ಲಿ ಬೇರೆ ಬೇರೆ ಭಾಷೆಗಳ ಸಾವಿರಾರು ಪತ್ರಿಕೆಗಳು ಪ್ರಕಟವಾಗುತ್ತಿವೆ. ನವಭಾರತ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಅಮರ್ ಉಜಾಲಾ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, उदयवाणी, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. नवभारत टाइम, हिंदुस्तान टाइम, टाइम्स ऑफ इंडिया, डेक्कन हेराल्ड, इंडियन एक्सप्रेस, संयुक्त कर्नाटक, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ ಮೊದಲಾದ ಪತ್ರಿಕೆಗಳು ಮುಂಚೂಣಿಯಲ್ಲಿ ಇವೆ. मैं दैनिक, साप्ताहिक, पाक्षिक आदि के रूप में आपके हाथ में रहता हूँ. ಏನಪ್ಪಾ ಅಂತಂದ್ರೆ ಪತ್ರಿಕೆಗಳಲ್ಲಿ ದೈನಿಕ, ಸಾಪ್ತಾಹಿಕ, ಪಾಕ್ಷಿಕ ಪ್ರತಿ 15 ದಿನಗಳಿಗೂ ಒಮ್ಮೆ ಪ್ರಕಟಿಸುತ್ತೆ ಮೊದಲಾದ ವಿಧಗಳಿವೆ ಈ ಪತ್ರಿಕೆಗಳಲ್ಲಿ. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है. ಏನಪ್ಪಾ ಅಂತಂದ್ರೆ ವಿಷಯಗಳ ಆಧಾರದ ಮೇಲೆ ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ, ಆರ್ಥಿಕ, ಸಾಂಸ್ಕೃತಿಕ, ಮನೋರಂಜಕವೇ ಮೊದಲಾದ ವಿಭಾಗಗಳನ್ನು ಮಾಡಬಹುದಾಗಿದೆ. मुझमें देश विदेशों में घटने वाली घटनाओं का विवरण रहता है. ಏನಪ್ಪಾ ಅಂತಂದ್ರೆ ದೇಶ ವಿದೇಶಗಳ ಘಟನೆಗಳ ವಿವರಣೆಯ ಪತ್ರಿಕೆಗಳಲ್ಲಿ ದೊರೆಯುತ್ತವೆ. मुझसे खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचनाएं मिलती है. ಏನಪ್ಪಾ ಅಂತಂದ್ರೆ ಕ್ರೀಡೆ, ಸಿನಿಮಾ, ಹವಾಮಾನ, ಉದ್ಯೋಗ, ಮಾರುಕಟ್ಟೆ, ವಿಚಾರ, ಕೃಷಿ ವ್ಯಾಪಾರಿಗಳಿಗೆ ಸಂಬಂಧಿಸಿದ ವಿವರಗಳು ದೊರೆಯುತ್ತವೆ. ಕಾರ್ಟೂನ್, पदबंध, विवाह संबंधी विज्ञापन, परीक्षोपयोगी सामग्री, परीक्षा फल आदि भी मुझसे जान सकते हैं. ಏನಪ್ಪಾ ಅಂತಂದ್ರೆ ಪದಬಂಧ, ವ್ಯಂಗ್ಯ ಚಿತ್ರ, ವೈವಾಹಿಕ ಸಂಬಂಧದ ಜಾಹೀರಾತು, ಪರೀಕ್ಷಾ ಮಾರ್ಗದರ್ಶಿ, ಪರೀಕ್ಷಾ ಫಲಿತಾಂಶ ಇವೇ ಮೊದಲಾದ ವಿಷಯಗಳನ್ನು ಸಹಿತ ನಾವು ಇದರಲ್ಲಿ ತಿಳಿಯಬಹುದಾಗಿದೆ. आजकल मेरे अंदर समय समय पर बड़े बड़े लेखकों की ರಚನಾಯೇ ಬಿ ಪ್ರಕಾಶಿತ್ ಹೋನೆ ಲಗಿ ಹೈ. ಏನಪ್ಪಾ ಅಂತಂದ್ರೆ ಪ್ರಸ್ತುತ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಕಾಲಕಾಲಕ್ಕೆ ಮಹಾನ್ ಲೇಖಕರ ಸಮಯೋಚಿತ ಬರಹಗಳು ಪ್ರಕಟಿತವಾಗುತ್ತವೆ. ವಿಶೇಷಾಂಕೋ ಮೇ ಜೀವನಿ, ಕವಿತಾ, ಏಕಾಂಕಿ, ನಾಟक, कहानी, आलोचना, फिल्म संबंधी सूचनाएं भी प्रकट होती रहती है. ಏನಪ್ಪಾ ಅಂತಂದ್ರೆ ಇಲ್ಲಿ ವಿಶೇಷಾಂಕಗಳಲ್ಲಿ ಜೀವನ ಚರಿತ್ರೆ, ಕವಿತೆ, ಏಕಾಂಕಿ, ನಾಟಕ, ಕಥೆ, ವಿಮರ್ಶೆ, ಆರೋಗ್ಯ, ಸಿನಿಮಾ ಇತ್ಯಾದಿ ವಿಷಯಗಳು ಸೇರಿರುತ್ತವೆ. ಮುಂದೆ किसानों के लिए कृषि संबंधी विशेष जानकारी भी मैं देता हूँ. ಏನಪ್ಪಾ ಅಂತಂದ್ರೆ ರೈತರಿಗಾಗಿ ಕೃಷಿಗೆ ಸಂಬಂಧಿಸಿದ ವಿಶೇಷ ಮಾಹಿತಿಗಳು ಇದರಲ್ಲಿ ಇರುತ್ತವೆ. आज मैं व्यक्ति
के जीवन का एक अभिन्न अंग बन गया हूँ। अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूँगा। एक बार आपका और मेरा रिश्ता बन जाए तो वह जिंदगी भर टूटेगा नहीं। चलिए आज से ही यह आदत डाल लीजिए। ಇವೆಲ್ಲವುಗಳಿಂದ ಪತ್ರಿಕೆಗಳು ಮಾನವ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಪತ್ರಿಕೆಗಳನ್ನು ಓದುವುದರಿಂದ ನಮಗೆ ವಿಶೇಷ ಜ್ಞಾನ ವೃದ್ಧಿಯಾಗುವುದರ ಜೊತೆಗೆ ಅನೇಕ ಮಾಹಿತಿಗಳು ಲಭ್ಯ. ಇಂತಹ ವಿಶೇಷ ಅನುಕೂಲಗಳು ಪತ್ರಿಕೆಗಳಿಂದ ಆಗುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಸಮಾಚಾರ ಪತ್ರದ ಪಾಠದ ಬಗ್ಗೆ ಅಧ್ಯಯನವನ್ನ ಮಾಡಿದೆವು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಇನ್ನಷ್ಟು ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು.